ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರಿನಲ್ಲಿ ಕೈಗಾರಿಕಾ ನಿವೇಶನಗಳ ನೋಂದಣಿಯಲ್ಲಿ ತೊಂದರೆಯಾಗುತ್ತಿದ್ದು, ಈ ಖಾತೆ ಗೊಂದಲದಿಂದ ಉದ್ಯಮಿಗಳಿಗೆ ಸಂಕಷ್ಟ ಎದುರಾಗಿದೆ ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ತಿಳಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯ ಸರ್ಕಾರ ಕಾವೇರಿ 2.0 ಆ್ಯಪ್ ಮೂಲಕ ಈ ಖಾತೆ ಕಡ್ಡಾಯ ಮಾಡಿದ ಪರಿಣಾಮ ಸರ್ಕಾರಿ ಸಂಸ್ಥೆಗಳಿಂದ ಹಂಚಿಕೆಗೊಂಡ ಕೈಗಾರಿಕಾ ನಿವೇಶನಗಳ ನೋಂದಣಿ ಕಾರ್ಯವೇ ಅತೀವ ಸಂಕೀರ್ಣಗೊಂಡಿದ್ದು, ಉದ್ಯಮಿಗಳು ದೊಡ್ಡ ಸವಾಲಿನ ಮಧ್ಯೆ ಸಿಲುಕಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸರ್ಕಾರದ ಎಪಿಎಂಸಿ, ಕೆಐಎಡಿಬಿ, ಕೆಎಸ್ಎಸ್ಐಡಿಸಿ, ಹೌಸಿಂಗ್ ಬೋರ್ಡ್ ಮುಂತಾದ ಸಂಸ್ಥೆಗಳಿಂದ ವಿತರಿಸಲಾದ ಕೈಗಾರಿಕಾ ನಿವೇಶನಗಳಿಗೆ ಈಗ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈ ಖಾತೆ ಇಲ್ಲದೆ ನೋಂದಣಿ ಮಾಡಲಾಗುತ್ತಿಲ್ಲ. ಸಾಮಾನ್ಯವಾಗಿ ಈ ಖಾತೆ ನಗರ ಪ್ರದೇಶದ ಲೇಔಟ್ಗಳು ಮತ್ತು ಹಳೆಯ ಮನೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂಬ ಅಭಿಪ್ರಾಯ ಉದ್ಯಮಿಗಳಲ್ಲಿತ್ತು. ಆದರೆ ಈಗ ಕೈಗಾರಿಕಾ ನಿವೇಶನಗಳಿಗೂ ಕಡ್ಡಾಯಗೊಳಿಸಿದ ಪರಿಣಾಮ ಗೊಂದಲ ಉಂಟಾಗಿದೆ ಎಂದರು. ರಾಜ್ಯ ಸರ್ಕಾರ ಈ ಖಾತೆ ಬಗ್ಗೆ ಸಾಕಷ್ಟು ತೊಂದರೆಗಳನ್ನು ಬಂದಿದೆ. ನಮ್ಮ ಸಬ್ ರಿಜಿಸ್ಟರ್ನಲ್ಲಿ ಈ ಖಾತೆ ಇರಲಾರ್ದ ರಿಜಿಸ್ಟ್ರೇಷನ್ ಆಗಲ್ಲ, ಬ್ಯಾಂಕ್ ರಿಜಿಸ್ಟ್ರೇಷನು ಆಗಬಾರದು. ಆದ ಕಾರಣ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಶಿವಾನಂದ ಪಾಟೀಲ್ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಗೌರ್ಮೆಂಟ್ ಸಂಸ್ಥೆಗಳಿಂದ ಕೆಐಡಿಬಿ, ಕೆಎಸ್ಎಸ್ಐಡಿಸಿ, ಎಪಿಎಂಸಿ, ಹೌಸಿಂಗ್ ಬೋರ್ಡ್ ಅಲಾಟ್ಮೆಂಟ್ ಆಗಿತ್ತು. ಅದಕ್ಕೆ ಈ ಖಾತೆ ಕಾವೇರಿ 2ನಲ್ಲಿ ತೆಗೆದುಹಾಕಬೇಕೆಂದು ಕೃಷ್ಣ ಬೈರೇಗೌಡರು ಕೂಡ ಲೆಟರ್ ಕೊಟ್ಟಿದ್ವಿ. ಆದರೆ ಇದು ಮುಖ್ಯಮಂತ್ರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಬರೆದಾರೆ. ಆದರೆ ಬರೆದರೂ ಇದನ್ನು ಯಾವ ರೀತಿ ತೊಗೋಬೇಕನ್ನೋದು ಏನು ತೊಗೊಂಡೇ ಇಲ್ಲ, ಆ್ಯಕ್ಷನ್ ತೊಗೊಂಡಿಲ್ಲ. ಇದ್ರ ಮೇಲೆ ಯಾವ ಡಿಸ್ಕಷನ್ ಆಗಿಲ್ಲ. ಆದ ಕಾರಣ ದಯವಿಟ್ಟು ಇದನ್ನು ಇಮಿಡಿಯೇಟಾಗಿ ನಮಗೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಒಂದು ವೇಳೆ ಮಾಡಲಿಲ್ಲ ಅಂದರೆ ನಾವೆಲ್ಲ ಇಂಡಸ್ಟ್ರಿಯವರು ಸ್ಟ್ರೈಕ್ ಮಾಡಿ ಒಂದು ದಿವಸ ಕಂಪ್ಲೀಟ್ ಬಂದ್ ಮಾಡಿ ಉದ್ಯೋಗ ಸಿಗಲಾರ್ದಂಗೆ ಆಗ್ತದೆ. ಕೇಂದ್ರ ಸರ್ಕಾರ ನೋಡಿದ್ರೆ MSME ಇಂಡಸ್ಟ್ರಿ ಬೆಳವಣಿಗೆ ಆಗಬೇಕಾಗ್ತದೆ, ಇಲ್ಲಿ ನೋಡಿದರೆ ಕುಂಠಿತವಾಗ್ತದೆ. ನಮ್ಮ ಕರ್ನಾಟಕದಲ್ಲಿ ಇನ್ನು ಇಂಡಸ್ಟ್ರಿ ಬರಬೇಕಂದ್ರೆ ಭಾಳ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು ಇದು ಪರಿಹಾರ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತೀವಿ. ತಮ್ಮ ಹೆಸರು ಸರ್? ಲಕ್ಷ್ಮೀರೆಡ್ಡಿ. ಕರವೇ ಸ್ವಾಭಿಮಾನ ಸೇನೆ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಲಕ್ಷ್ಮಣ ಬೋವಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟೇಶ್ ಬಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಲಿಂಗಸ್ಗೂರು ತಾಲೂಕು ಅಧ್ಯಕ್ಷರನ್ನಾಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾಗಿ ಜಿಲಾನಿ ಪಾಷಾ, ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರಾಗಿ ಶಶಿಕಲಾ ಭೀಮರಾಯ, ಸಿಂಧನೂರು ತಾಲೂಕು ಗೌರವ ಅಧ್ಯಕ್ಷರಾಗಿ ಶೇಖರಪ್ಪ ಹಾಗೂ ಸಿಂಧನೂರು ಸಂಘಟನಾ ಕಾರ್ಯದರ್ಶಿ ಶಂಕರ ಬ್ಯಾಡಗಿ ಅವರನ್ನು ನೇಮಕ ಮಾಡಿ ಆದೇಶಿಸಲಾಗಿದೆ. ಸಂಘಟನೆ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕೆಂದು ಸೂಚಿಸಲಾಗಿದೆ ಎಂದರು. ಬೆಳಗಾವಿಯಲ್ಲಿ ನಮ್ಮದೇ ನೆಲದಲ್ಲಿ ಇದ್ದು ಕನ್ನಡಿಗರ ಸ್ವಾಭಿಮಾನ ಕೆಣಕುತ್ತಿರುವ ಮಹಾರಾಷ್ಟ್ರದ ಶಿವಸೇನೆ ಹಾಗೂ ಎಂಇಎಸ್ ಕಾರ್ಯಕರ್ತರು ಮತ್ತೆ ಪುಂಡಾಟಿಕೆ ಮೆರೆದಿದ್ದು ಗಡಿ ಭಾಗದಲ್ಲಿ ಉದ್ವಿಗ್ನತೆ ಹೆಚ್ಚಿಸಿದೆ. ಕೂಡಲೇ ರಾಜ್ಯ ಸರ್ಕಾರ ಎಂಇಎಸ್ ಸಂಪೂರ್ಣವಾಗಿ ನಿಷೇಧ ಮಾಡಬೇಕೆಂದು ಆಗ್ರಹಿಸಲಾಯಿತು. ನಮ್ಮ ನೆಲದಲ್ಲಿ ನಮ್ಮದೇ ನೀರು, ನಮ್ಮದೇ ಗಾಳಿ, ನಮ್ಮದೇ ಅನ್ನ ತಿಂದು ಬೆಳಗಾವಿ ಸೇರಿದಂತೆ ಮತ್ತೆ ಕಡೆ ಬೆಳಗಾವಿ, ಬೀದರ್ ಸೇರಿದ ಗಡಿ ಭಾಗದಲ್ಲಿ ಅವರೇನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಒಂದು ಸಂಘಟನೆ ಆ ಹೆಸರಲ್ಲಿ ಕೆಲಸ ಮಾಡ್ಕೊಂತ ಇಲ್ಲಿಂದ ನಮ್ಮದೇ ತಿಂದು ನಮಗೆ ಒಂದು ಇದು ಮಾಡುವಂತ ಸಂಘಟನೆ ಇರೋದು, ಅದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಆ ಕಾನೂನು ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ. ಈಗ ಆ ವಿಷಯದ ಬಗ್ಗೆ ನಾವು ಪತ್ರಿಕೋಷ್ಠಿ ಉದ್ದೇಶ ಜಿಲ್ಲಾ ಬೋವಿ ಸಮಾಜದ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಗಮನಕ್ಕೆ ಬಾರದ ಹಾಗೆ ಆಯ್ಕೆ ಮಾಡಲಾಗಿದ್ದು ಖಂಡನೀಯ ಎಂದು ಸಮಾಜದ ಶಶಿಕಲಾ ಭೀಮರಾಯ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, 40 ವರ್ಷಗಳಿಂದಲೂ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಬೋವಿ ಸಮಾಜದ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಾರಾಯಣಸ್ವಾಮಿಯನ್ನು ಆಯ್ಕೆ ಮಾಡಿಸಿದ್ದು ನಾವೇ. ಆದರೆ ನನ್ನ ಗಮನಕ್ಕಿಲ್ಲ. ನಾರಾಯಣಸ್ವಾಮಿ ಲಿಂಗಸ್ಗೂರಿನ ಯಾರಿಗೂ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಮಹಿಳಾ ಘಟಕಕ್ಕೆ ಜಿಲ್ಲಾ ಅಧ್ಯಕ್ಷರುಗಳಾದ ನನಗೆ ಯಾವ ಮಾಹಿತಿಯನ್ನು ನೀಡದೆ ಏಕಾಏಕಿ ಆಯ್ಕೆ ಮಾಡಲಾಗಿದೆ ಎಂದರು.
ಅಧ್ಯಕ್ಷ ಸ್ಥಾನದಲ್ಲಿರುವ ನನ್ನ ಗಮನಕ್ಕೆ ತರದೆ ಇನ್ನೋರ್ವರನ್ನು ಮಹಿಳಾ ಘಟಕಕ್ಕೆ ನೇಮಕ ಮಾಡಿರುವುದು ಸರಿಯಲ್ಲ. ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸಮಾಜದ ಕೆಲಸಕ್ಕೆ ನಾನೆಂದಿಗೂ ಸಿದ್ಧಳಿದ್ದು ನನ್ನ ಗಮನಕ್ಕೆ ತಂದಿದ್ದರೆ ನಾನೇ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡುತ್ತಿದ್ದೆ. ಆದರೆ ಈ ರೀತಿ ಏಕಾಏಕಿ ತಮ್ಮ ಇಚ್ಛೆಯ ಅನುಸಾರ ಮಹಿಳಾ ಘಟಕಕ್ಕೆ ಜಿಲ್ಲಾಧ್ಯಕ್ಷೆಯನ್ನು ಆಯ್ಕೆ ಮಾಡಿರುವುದು ಸರಿಯಾದ ನಡೆಯಲ್ಲ ಎಂದು ತಿಳಿಸಿದರು. ಗಮನಕ್ಕೆ ತರಬೇಕು. ನೀವು ನಿಮ್ಮ ಸಾಕ್ರಿ ಮೇಡಮ್, ನೀವು ಬೇರೆಯವ್ರನ್ನ ಮಾಡೋಣ ಅಂದ್ರೆ ನಾನೇ ಬಿಟ್ಟು ಕೊಡ್ತೀನಿ ರೀ. ನಾನೇ ಇರ್ಬೇಕಂತ ಸಮಾಜಕ್ಕೆ ನಾನು ಬರೆದು ಕೊಟ್ಟಿದ್ದೀನಿ. ಏನನ್ನ ಎಲ್ಲನ ಸಮಾಜ ಆಗಲಿ ಪಕ್ಷ ಆಗಲಿ ಯಾವುದಾಗಲಿ ರೀ, ಎಷ್ಟು ದಿವಸ ಇರ್ಬೇಕು ಅಷ್ಟು ದಿವಸ ಸತತವಾಗಿ ನಾವೇ ಇರ್ತೀವಿ ಅನ್ನೋದಕ್ಕೆ ಸಿಂಬಲ್ ಹೊಡ್ಕೊಂಡು ನಾವೇನು ಬಂದಿಲ್ಲ. ಇಲ್ಲಿ ನಾವು ಶಶಿಕಲಾ ಭೀಮರಾಯ ಅನ್ನೋದು ಸತತ ಇರ್ತೀನಿ. ಈ ಪದವಿ ಏನಿರುತ್ತಲ್ಲ 4 ದಿನದ ಪದವಿ ಇದು. ನಾವು ಒಳ್ಳೆ ತನಕ ಮಾಡಿದ್ರೆ ಒಳ್ಳೇದಾಗುತ್ತೆ, ನಾವು ಕೆಟ್ಟ ತನಕ ಮಾಡಿದ್ರೆ ಕೆಟ್ಟದಾಗುತ್ತೆ. ಇವತ್ತಿಗೆ ನಾನು 40-50 ವರ್ಷದಿಂದ ನಾನು ಯಾರಿಗೆ ಒಬ್ಬರ ಕೈ ಹಿಂಗೆ ಬೆರಳೆತ್ತಿ ತೋರಿಸ್ಲಾರ್ದಂಗೆ ಯಾವ ಕೆಲಸ ನಾನು ಮಾಡಿಲ್ಲ. ನಾನು ನಿಷ್ಠಾವಂತ ಇದ್ದೀನಿ, ನಾನು ನಿಷ್ಠಾವಂತ ಇರ್ತೀನಿ. ನನ್ನ ಆತ್ಮಕ್ಕೆ ಗೊತ್ತಂತ ನಾನು ಇಷ್ಟು ಹೇಳೋಕ್ಕೆ ನಾರಾಯಣ ಸ್ವಾಮಿಗೆ ಎಚ್ಚರಿಕೆ ಕೊಡಕತ್ತೀನಿ. ಯಾವುದನ್ನು ಮಾಡೋಕ್ಕಿಂತ ಮುಂಚೆ ಪದಾಧಿಕಾರಿಗಳನ್ನಾಗಲಿ ಮಹಿಳಾಧ್ಯಕ್ಷರನ್ನಾಗಲಿ ಬೇರೆ MLA ಇದ್ದಾರೆ, MP ಇದ್ದಾರೆ, ನಮ್ಮ ಸಮಾಜದಲ್ಲೇ ಹಿರಿಯರು ಇದ್ದಾರೆ, ಅವ್ರನ್ನೆಲ್ಲ ತಿಳ್ಕೊಂಡು ಅವ್ರನ್ನೆಲ್ಲ ವಿಚಾರ ಮಾಡಿ ನೀನು ಮಾಡು. ಬೇಡ ಅನ್ನೋದಲ್ಲ, ನೀನು ಮಾಡೋದು ತಪ್ಪಿಲ್ಲ. ಆದರೆ ನಾನು ಹೇಳಾರ್ದಂಗೆ ನೀನು ಮಾಡಿದ್ದು ದೊಡ್ಡ ತಪ್ಪದು. ಅದಕ್ಕೆ ನೀನು ಅದು ಏನು ಮಾಡ್ತಿದ್ದು ಹೆಂಗೆ ಮಾಡ್ತಿದ್ದೋ ನಿನಗೆ ಬಿಟ್ಟಿದ್ದು. ಮುಂದೆ ಏನಾದರೂ ಹಂಗೆ ಬಂತಂದರೆ ನಾನು ಹೋರಾಟ ಮಾಡೋಕ್ಕೂ ಸಿದ್ಧವಾಗಿರ್ತೀನಿ ನಾನು ಅಂತ ಹೇಳ್ತೀನಿ. ಎಚ್ಚರಿಕೆ ಕೊಡ್ತೀನಿ, ಎಚ್ಚರಿಕೆ.